ತಮಿಳುನಾಡಿಗೆ ಕಾವೇರಿ ನೀರು, ಕರುನಾಡಿಗೆ ಕಣ್ಣೀರು. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಸಿಡಿದ ರೈತರು. ಸಕ್ಕರೆ ನಾಡು ಮಂಡ್ಯದಲ್ಲಿ ತೀವ್ರಗೊಂಡ ಹೋರಾಟದ ಗುಟುರು. ಮಂಡ್ಯದಲ್ಲಿ 10 ಗಂಟೆ ಬಳಿಕ ರೈತರ ಕಿಚ್ಚು ಮತ್ತಷ್ಟು ತೀವ್ರ. ಕೆಆರ್ಎಸ್ ಸುತ್ತಲೂ ಭಾರೀ ಬಂದೋಬಸ್ತ್. ಎಸ್ಪಿ ಶೋಭಾರಾಣಿ ನೇತೃತ್ವದಲ್ಲಿ ಪೊಲೀಸ್ ಕೋಟೆ ನಿರ್ಮಾಣ. ಕಾವೇರಿಗಾಗಿ ಕರ್ನಾಟಕ ಬಂದ್ಗೂ ತಯಾರಿ. ಇಂದು ಕನ್ನಡ ಪರ ಸಂಘಟನೆಗಳ ಸಭೆ. ಮುಂದಿನ ಹೋರಾಟದ ರೂಪುರೇಷೆ, ಬಂದ್ ಯಾವಾಗ ಎಂದು ಚರ್ಚಿಸಿ ನಿರ್ಧಾರ. ಕಾವೇರಿ ಕಿಚ್ಚಿನಿಂದ ಇಕ್ಕಟ್ಟಿನಲ್ಲಿ ಡಿಕೆ ಶಿವಕುಮಾರ್. ನೀರು ಬಿಟ್ಟರೂ ಕಷ್ಟ, ಬಿಡದಿದ್ರೂ ಕಷ್ಟ ಎಂಬ ಪರಿಸ್ಥಿತಿ. ಅಡಕತ್ತರಿಗೆ ಸಿಲುಕಿರುವ ಸಿಎಂಗೆ ಅಸಲಿ ಅಗ್ನಿ ಪರೀಕ್ಷೆ ಶುರು. ಕಾವೇರಿ ನೀರಿಗಾಗಿ ನಡೀತಾ ಇರೋ ಹೋರಾಟಕ್ಕೆ ಬಿಜೆಪಿ ಸಾಥ್. ಶ್ರೀರಂಗಪಟ್ಟಣದ ಕೆಆರ್ಎಸ್ ಡ್ಯಾಂ ಬಳಿ ಪ್ರತಿಭಟನೆ. ಬಿಎಸ್ ಯಡಿಯೂರಪ್ಪ ಕೂಡ ಹೋರಾಟದಲ್ಲಿ ಹೆಜ್ಜೆ. ತಮಿಳುನಾಡಿನ ವಾಟರ್ಮ್ಯಾನ್ ಅಂತೆ ಸಿಎಂ ಕೆಲಸ ಮಾಡಬಾರ್ದು. ರಾಜ್ಯದ ಜನರ ರಕ್ಷಣೆಗೆ ನೀವು ನಿಂತ್ಕೊಳ್ಳಿ, ನಿಮ್ಮ ಬೆಂಬಲಕ್ಕೆ ನಾವು ನಿಲ್ತೇವೆ ಎಂದ ಎಂಎಲ್ಸಿ ಸಿಟಿ ರವಿ. ಮೈಸೂರಿನ ಕಬಿನಿ ಭರ್ತಿಗೆ 5 ಅಡಿ ಮಾತ್ರ ಬಾಕಿ. ಜಲಾಶಯಕ್ಕೆ 9,500 ಕ್ಯೂಸೆಕ್ ಒಳಹರಿವು ಆಗಮನ. ಡ್ಯಾಂ ಸಂಪೂರ್ಣ ಭರ್ತಿ ಆದರೆ ಕರ್ನಾಟಕದ ಜನತೆಗೆ ಆತಂಕ ದೂರ. 4 ದಿನ ಠಿಕಾಣಿ ಹೂಡಿದ್ರು ಫೈನಲ್ ಆಗದ ಸಂಪುಟ ಪಟ್ಟಿ. 3-4 ಹೆಸರುಗಳ ವಿಚಾರದಲ್ಲಿ ಮುಗಿಯದ ಗೊಂದಲ. ಜಾತಿ ಸಮೀಕರಣ, ಪ್ರಾದೇಶಿಕತೆಯ ಅಡಿ ಪಟ್ಟಿ ಫೈನಲ್ಗೆ ಪ್ಲಾನ್. ದೆಹಲಿಯಿಂದ ಹೈಕಮಾಂಡ್ ಭೇಟಿಗೆ ತೆರಳಿದ್ದವರು ವಾಪಸ್. ಸಚಿವ ಸ್ಥಾನದ ವಿಚಾರವಾಗಿ ಏನು ಹೇಳಿಲ್ಲ ಎಂದ ಎಂಎಲ್ಎಗಳು. ಸೋಮವಾರ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಅಂತ ವಿಶ್ವಾಸ. ಶಿಕ್ಷಕರಿಗೆ ಎಸ್ಐಆರ್ ಕೆಲಸದ ಜೊತೆ ಮತ್ತೊಂದು ತಲೆನೋವು. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಮೊಟ್ಟೆಗಳ ಸಮಸ್ಯೆ. ಒಂದು ಮೊಟ್ಟೆ ಬೆಲೆ 8 ರೂಪಾಯಿಗೆ ಏರಿಕೆ. ಸರ್ಕಾರದಿಂದ 5 ರೂಪಾಯಿ 50 ಪೈಸೆ ನೀಡಿಕೆಯಿಂದ ಸಂಕಷ್ಟ. ಚಿಕ್ಕಮಗಳೂರಿನ ಹೆರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಲೆಕ್ಷನ್ ದಂಧೆ. ಬಡ ಮಹಿಳೆಯರ ಅಸಹಾಯಕತೆಯನ್ನ ಬಂಡವಾಳ ಮಾಡಿಕೊಂಡ್ರ ಸಿಬ್ಬಂದಿ. ಮಹಿಳಾ ಹೋಮ್ ಗಾರ್ಡ್ನಿಂದ ಹಣ ವಸೂಲಿ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂದುವರೆದ ಮಳೆಯ ಆರ್ಭಟ. ಬೈಲಹೊಂಗಲ, ಕಿತ್ತೂರು, ಖಾನಾಪುರ ತಾಲೂಕಿನಲ್ಲಿ ವರುಣನ ಅಬ್ಬರ. ನಿರಂತರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ 3ನೇ ಶುಕ್ರವಾರದ ಸಂಭ್ರಮ. ಬೆಳಗ್ಗೆಯಿಂದಲೂ ಬೆಟ್ಟಕ್ಕೆ ಹರಿದು ಬರ್ತಿರೋ ಭಕ್ತ ಸಾಗರ. ಚಾಮುಂಡಿಗೆ ವಿಶೇಷ ಪೂಜೆ, ಅಭಿಷೇಕ. ನೀಟ್ ಹೋರಾಟದಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿ ಮೇಲೆ ಹಲ್ಲೆ. 4 ಮುಸುಕುದಾರಿಗಳಿಂದ ಹಲ್ಲೆ ಆರೋಪ. ನಿನಗೆ ಮೋದಿ ಅವರ ರಾಜೀನಾಮೆ ಬೇಕಾ ಎಂದು ಥಳಿತ. ರಾಮಾಯಣ ಟ್ರೈಲರ್ ಬಿಡುಗಡೆ ಆಗ್ತಿದ್ದಂತೆ ಮತ್ತಷ್ಟು ಹೆಚ್ಚಿದ ಯಶ್ ಕ್ರೇಜ್. ರಾವಣ ಬರ್ತಿದ್ದಂತೆ ಜೈಕಾರ ಕೂಗಿದ ಫ್ಯಾನ್ಸ್. ಮುಂಬೈನಲ್ಲಿ ನೂರಾರು ಸಿನಿ ಪ್ರೇಮಿಗಳಿಂದ ರಾಖಿ ಬಾಯ್ಗೆ ಬಹು ಪರಾಕ್. ರಾಮಾಯಣ ಸಿನಿಮಾದ ಟ್ರೈಲರ್ಗೆ ಭಾರಿ ಪ್ರಶಂಸೆ. ಯಶ್, ರಣಬೀರ್ ಕಪೂರ್ ಪಾತ್ರಗಳಿಗೆ ಮೆಚ್ಚುಗೆ. ಸಿನಿಮಾದಿಂದ ಬರುವ ಸಂಭಾವನೆ ಕ್ಯಾನ್ಸರ್ ರೋಗಿಗಳಿಗೆ ದಾನ ಮಾಡೋದಾಗಿ ವಿವೇಕ್ ಒಬಿರಾಯ್ ಘೋಷಣೆ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ಪದಕದ ಬೇಟೆ. ದೇಶದ ಅಥ್ಲೆಟ್ಗಳ ಅಮೋಘ ಆಟಕ್ಕೆ ಮತ್ತೆರಡು ಪದಕಗಳು ಸೇರ್ಪಡೆ. ವೇಟ್ ಲಿಫ್ಟಿಂಗ್ನಲ್ಲಿ ಲವ್ಪ್ರೀತ್ ಸಿಂಗ್ಗೆ ಬೆಳ್ಳಿ. ಡಿಸ್ಕಸ್ ಥ್ರೋ ಸ್ಪರ್ಧೆಯಲ್ಲಿ ಸೀಮಾ ಕಲಿರಾಮಣ್ಣಗೆ ಕಂಚು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.